ಬೆಳಗಿನ ಜಾವ ಕಣ್ಣು ತೆರೆದ ಆ ಮೊದಲ 10 ನಿಮಿಷಗಳು ಇಡೀ ದಿನದ ನಮ್ಮ ಮೆದುಳಿನ ಭೌತಿಕ ರಚನೆಯನ್ನೇ ತಾತ್ಕಾಲಿಕವಾಗಿ ಬದಲಾಯಿಸಬಲ್ಲವು ಅಂತ ಹೇಳಿದ್ರೆ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಖಂಡಿತ. ಬಹಳ ಜನರಿಗಿದು ಸ್ವಲ್ಪ ಅಚ್ಚರಿನೇ ಅನ್ಸುತ್ತೆ. ಹೌದು, ನಮ್ಮಲ್ಲಿ ಬಹುತೇಕರಿಗೆ ಆ ಅಲಾರಾಂ ಸದ್ದು ಮಾಡಿದ ಕೂಡಲೇ ಕಣ್ಣು ಬಿಡದೆ ಯೋಚಿಸದೆ ಆ ಸ್ನೂಸ್ ಬಟನ್ ಒತ್ತಿ ಮತ್ತೆ ನಿದ್ರೆಗೆ ಜಾರೋದು ಬಹಳ ಸಾಮಾನ್ಯವಾದ ಅಭ್ಯಾಸ ಅಲ್ವಾ? ಆಮೇಲೆ ಎಚ್ಚರ ಆದಾಗ ಆತುರಾತುರದಲ್ಲಿ ಹಾಸಿಗೆಯಿಂದ ಏಳೋದು. ಹೌದು, ಕೈಗೆ ಸಿಕ್ಕಿದ್ದನ್ನ ಹಿಡ್ಕೊಂಡು ಓಡೋದು. ಆ ದಿನ ಶುರು ಆಗುವ ಮೊದಲೇ ಮಾನಸಿಕವಾಗಿ ಸುಸ್ತಾಗಿರೋ ಅನುಭವ ನಮ್ಮೆಲ್ಲರಿಗೂ ಗೊತ್ತಿರೋದೆ. ನಿಜ. ಆ ಗಡಿಬಿಡಿಯೇ ಇಡೀ ದಿನದ ಲಯವನ್ನ, ಅಂದ್ರೆ ನಮ್ಮ ದಿನನಿತ್ಯದ ಆ ರಿದಮನ್ನ ನಿರ್ಧರಿಸುತ್ತೆ. ನಿದ್ರೆಯ ಮಂಪರಿನಲ್ಲಿರುವಾಗ ನಾವು ತಗೊಳ್ಳೋ ಆ ಒಂದು ಸಣ್ಣ ನಿರ್ಧಾರ ಗೊತ್ತಾ? ಅಂದ್ರೆ ಮತ್ತೆ ಮಲಗಬೇಕಾ ಅಥವಾ ಏಳ್ಬೇಕಾ ಅನ್ನೋದು. ಎಕ್ಸಾಕ್ಟ್ಲಿ. ಅದು ಕೇವಲ ಸಮಯದ ಉಳಿತಾಯದ ಪ್ರಶ್ನೆ ಅಲ್ಲ, ಬದಲಾಗಿ ಇಡೀ ದಿನ ನಮ್ಮ ನರಮಂಡಲ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ತೀರ್ಮಾನಿಸೋ ಮೊದಲ ಹೆಜ್ಜೆ ಅದು. ರೈಟ್. ಸರಿ, ಈ ವಿಚಾರದ ಪದರಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಹ್ಯಾಲ್ ಎಲ್ರಾಡ್ ಅವರ ದಿ ಮಿರಾಕಲ್ ಮಾರ್ನಿಂಗ್ ಪುಸ್ತಕದ ಮೂಲ ತತ್ವಗಳನ್ನ ಆಧಾರವಾಗಿಟ್ಕೊಂಡು ಮಾತಾಡ್ತಿದ್ದೀವಿ. ಅತ್ಯದ್ಭುತವಾದ ಪುಸ್ತಕ ಅದು. ಹೌದು. ಮುಂಜಾನೆಯ ಎಚ್ಚರವನ್ನ ಕೇವಲ ದಿನದ ಆರಂಭ ಅಂತ ನೋಡದೆ ಅದನ್ನೊಂದು ಮಾನಸಿಕ ಮರುಹೊಂದಾಣಿಕೆ ಅಂದ್ರೆ ಒಂದು ಮೆಂಟಲ್ ರೀಸೆಟ್ ಆಗಿ ಹೇಗೆ ಬಳಸಬಹುದು ಅನ್ನೋದನ್ನ ನಾವಿಂದು ಅರ್ಥ ಮಾಡ್ಕೊಳ್ಳಿದ್ದೀವಿ. ಕರೆಕ್ಟ್. ಇದು ಕೇವಲ ಬೆಳಿಗ್ಗೆ ಬೇಗ ಏಳೋ ಕಠಿಣ ಶಿಸ್ತಿನ ಬಗ್ಗೆ ಅಲ್ಲ, ಬದಲಾಗಿ ಆ ಮೊದಲ ಕ್ಷಣಗಳಲ್ಲಿ ಮೆದುಳನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋದ್ರ ಬಗ್ಗೆ. ನೋಡಿ, ಈ ಸಮಸ್ಯೆಯ ಮೂಲವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮಲ್ಲಿ ಹೆಚ್ಚಿನವರು ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನೆಯ ಒತ್ತಡ, ಆ ಮುಗಿಯದ ಕೆಲಸಗಳು, ನಿರಾಸೆ ಎಲ್ಲವನ್ನ ಇಂದಿನ ದಿನಕ್ಕೆ ಹಾಗೆಯೇ ಹೊತ್ತು ತರ್ತಾರೆ. ನಿನ್ನೆಯ ಲಗೇಜನ್ನ ಇವತ್ತಿಗೆ ತರೋದು. ಅದೇ ರಾತ್ರಿ ಇಡೀ ಮೆದುಳು ರೆಸ್ಟ್ ತಗೊಂಡು ಹಿಂದಿನ ದಿನದ ಆ ಎಮೋಷನಲ್ ಕಸವನ್ನ ಕ್ಲೀನ್ ಮಾಡಿ ಹೊಸದಾಗಿ ಶುರು ಮಾಡೋಕೆ ರೆಡಿ ಇರುತ್ತೆ. ಓ, ಅಂದ್ರೆ ಪ್ರತಿಯೊಂದು ಮುಂಜಾನೆಯೂ ಒಂದು ಹೊಸ ಖಾಲಿ ಪುಟ ಇದ್ದಂತೆ. ಖಂಡಿತ. ಆದ್ರೆ ನಾವು ಅದನ್ನ ಮರೆತು ಕಣ್ಣು ತೆರೆದ ಕ್ಷಣವೇ ನಿನ್ನೆಯ ಆತಂಕಗಳನ್ನ ಮತ್ತೆ ಆ ಖಾಲಿ ಪುಟದಲ್ಲಿ ಗೀಚೋಕೆ ಶುರು ಮಾಡ್ತೀವಿ. ನಿಜ, ಇದು ತುಂಬಾ ಜನರ ಪ್ರಾಬ್ಲಮ್. ಹಾಗಾದ್ರೆ ನಿನ್ನೆಯ ಒತ್ತಡವನ್ನ ಇಂದಿಗೆ ತರದೇ ಇರಲು ಆ ಮುಂಜಾನೆಯ ಮೊದಲ ಕ್ಷಣಗಳಲ್ಲಿ ನಮ್ಮ ಮೆದುಳಿನಲ್ಲಿ ಭೌತಿಕವಾಗಿ ಮತ್ತು ಜೈವಿಕವಾಗಿ ಏನ್ ನಡೀತಾ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ. ಹೌದು, 100ಕ್ಕೆ 100 ಪಾಲು. ನಾವು ಬೆಳಗಿನ ದಿನಚರಿಯೆಯ ಬಗ್ಗೆ ಮಾತಾಡುವಾಗ ಇದು ಕೇವಲ ಯಾವುದೋ ಕಾಲ್ಪನಿಕ ಒಳಿತಿಗಾಗಿ ಮಾಡೋ ಕೆಲಸ ಅಲ್ಲ. ಇದರ ಹಿಂದೆ ಸ್ಪಷ್ಟವಾದ ನರವಿಜ್ಞಾನ ಅಂದ್ರೆ ನ್ಯೂರೋಸೈನ್ಸ್ ಅಡಗಿದೆ. ರೈಟ್. ವಿಶೇಷವಾಗಿ ನಾವು ನಿದ್ರೆಯಿಂದ ಎಚ್ಚರಗೊಳ್ಳುವ ಆ ಅರೆ ನಿದ್ರಾವಸ್ಥೆ ಸಮಯ ಇದೆಯಲ್ಲ, ಆ ಟ್ರಾನ್ಸಿಷನ್ ಟೈಮ್. ಹೌದು. ಆವಾಗ ನಮ್ಮ ಮೆದುಳು ಥೀಟಾ ಎಂಬ ಅಲೆಗಳ ಸ್ಥಿತಿಯಲ್ಲಿರುತ್ತೆ. ಒಂದ್ ನಿಮಿಷ, ಈ ಥೀಟಾ ಸ್ಥಿತಿ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು? ಇದು ನಮ್ಮ ತಾರ್ಕಿಕವಾಗಿ ಆಲೋಚಿಸುವ ಮೆದುಳಿನ ಭಾಗ, ಅಂದ್ರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಸಂಪೂರ್ಣವಾಗಿ ಆಕ್ಟಿವ್ ಆಗೋ ಮುನ್ನಿನ ಹಂತ. ಓ, ಅಂದ್ರೆ ನಾವು ಲಾಜಿಕಲ್ ಆಗಿ ಯೋಚಿಸೋಕೆ ಶುರು ಮಾಡೋ ಮುಂಚೆ. ಕರೆಕ್ಟ್. ಧ್ಯಾನ ಮಾಡುವಾಗ ಅಥವಾ ಆಳವಾದ ಸಂಮೋಹನದ ಅಂದ್ರೆ ಹೈಪ್ನೋಸಿಸ್ ಸ್ಥಿತಿಯಲ್ಲಿರುವಾಗ ಮೆದುಳು ಹೇಗಿರುತ್ತೋ, ಎದ್ದ ತಕ್ಷಣದ ಆ ಕೆಲವು ನಿಮಿಷಗಳ ಕಾಲ ಮೆದುಳು ಅದೇ ರೀತಿಯ ಶಾಂತ ಆದ್ರೆ ಅತ್ಯಂತ ಗ್ರಹಣಶೀಲವಾದ ಸ್ಥಿತಿಯಲ್ಲಿರುತ್ತೆ. ವಾವ್, ಅಂದ್ರೆ ರಿಸೆಪ್ಟಿವ್ ಆಗಿರುತ್ತೆ. ಹೌದು. ನಮ್ಮ ಉಪಪ್ರಜ್ಞೆ ಮತ್ತು ಪ್ರಜ್ಞಾವಸ್ಥೆಯ ನಡುವೆ ಅಂದ್ರೆ ಸಬ್ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ ಮೈಂಡ್ ನಡುವೆ ಯಾವುದೇ ತಡೆಗೋಡೆ ಇರೋದಿಲ್ಲ. ಅಂದ್ರೆ ಆ ಸಮಯದಲ್ಲಿ ನಾವು ಮೆದುಳಿಗೆ ಕೊಡೋ ಯಾವುದೇ ಮಾಹಿತಿಯು ನೇರವಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಸೇರ್ಬಿಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಮತ್ತು ಅದೇ ಸಮಯದಲ್ಲಿ ನಮ್ಮ ಇಚ್ಛಾಶಕ್ತಿ ಅಥವಾ ವಿಲ್ ಪವರ್ ಕೂಡ ದಿನದ ಅತ್ಯುನ್ನತ ಮಟ್ಟದಲ್ಲಿರುತ್ತೆ. ವಿಜ್ಞಾನ ಹೇಳುವಂತೆ ಇಚ್ಛಾಶಕ್ತಿ ಅನ್ನೋದು ಫೋನ್ ಬ್ಯಾಟರಿ ಇದ್ದ ಹಾಗೆ ಅಲ್ವಾ? ಒಂದು ಸೀಮಿತ ಸಂಪನ್ಮೂಲ. ಹೌದು, ಬಹಳ ಒಳ್ಳೆ ಉದಾಹರಣೆ. ದಿನ ಕಳೆದಂತೆ ನೂರಾರು ನಿರ್ಧಾರಗಳನ್ನ ತಗೊಂಡು ಪ್ರಲೋಭನೆಗಳನ್ನ ತಡೆದು ಆ ವಿಲ್ ಪವರ್ ಬ್ಯಾಟರಿ ಸಂಜೆಯ ಹೊತ್ತಿಗೆ ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ರೈಟ್. ಹಾಗಾಗಿಯೇ ಹೊಸ ಅಭ್ಯಾಸಗಳನ್ನ ಬೆಳಗ್ಗೆಯೇ ರೂಢಿಸಿಕೊಳ್ಳೋದು ಸುಲಭ ಅಂತಾರೆ. ಖಂಡಿತ. ಇದ್ರ ಜೊತೆಗೆ ನಮ್ಮ ಎಚ್ಚರಗೊಳ್ಳುವ ಪ್ರಕ್ರಿಯೆಯಲ್ಲಿ ಕಾರ್ಟಿಸಾಲ್ ಎಂಬ ಹಾರ್ಮೋನ್ ಪಾತ್ರ ಬಹಳ ದೊಡ್ಡದಿದೆ. ಕಾರ್ಟಿಸಾಲ್ ಅಂದ್ರೆ ಅದನ್ನ ಒತ್ತಡದ ಹಾರ್ಮೋನ್, ಸ್ಟ್ರೆಸ್ ಹಾರ್ಮೋನ್ ಅಂತ ಅಲ್ವಾ ಕರೆಯೋದು? ಹೌದು, ಸಾಮಾನ್ಯವಾಗಿ ಹಾಗೆ ಕರೆಯೋದು. ಆದ್ರೆ ಬೆಳಿಗ್ಗೆ ಇದು ನಮ್ಮನ್ನ ನ್ಯಾಚುರಲ್ ಆಗಿ ಎಚ್ಚರಿಸುವ ರಾಸಾಯನಿಕವಾಗಿ ಕೆಲಸ ಮಾಡುತ್ತೆ. ವಿಜ್ಞಾನದಲ್ಲಿ ಇದನ್ನ
ಕಾರ್ಟಿಸಾಲ್ ಅವೇಕನಿಂಗ್ ರೆಸ್ಪಾನ್ಸ್ ಅಂತಾರೆ. ಓ, ನ್ಯಾಚುರಲ್ ಅಲಾರಂ ತರನಾ? ರೈಟ್. ಆದರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡಿ ನಕಾರಾತ್ಮಕ ಸುದ್ದಿಗಳನ್ನ ಓದಿದ್ರೆ ಅಥವಾ ಆಫೀಸ್ ಇಮೇಲ್ ನೋಡಿದ್ರೆ ಈ ನ್ಯಾಚುರಲ್ ಕಾರ್ಟಿಸಾಲ್ ತಕ್ಷಣವೇ ಆತಂಕದ ಹಾರ್ಮೋನ್ ಆಗಿ ಬದಲಾಗುತ್ತೆ. ಅಯ್ಯೋ, ಇದು ಬಹಳ ಡೇಂಜರ್ ಅಲ್ವಾ? ಹೌದು. ಆದರೆ ಅದೇ ಮುಂಜಾನೆಯನ್ನ ನಾವು ಶಾಂತವಾಗಿ ಉದ್ದೇಶಪೂರ್ವಕವಾಗಿ ನಿಭಾಯಿಸಿದ್ರೆ ಅದೇ ಕಾರ್ಟಿಸಾಲ್ ನಮಗೆ ದಿನವಿಡೀ ಏಕಾಗ್ರತೆ ಮತ್ತು ಸ್ಪಷ್ಟತೆ ಕೊಡೋ ಕೆಮಿಕಲ್ ಫ್ಯೂಯಲ್ ಆಗಿ ಕೆಲಸ ಮಾಡುತ್ತೆ. ಇದನ್ನೊಂದು ದಿನನಿತ್ಯದ ಉಪಮೆ ಮೂಲಕ ಅರ್ಥ ಮಾಡ್ಕೊಳ್ಳೋದಾದ್ರೆ, ಲೈಕ್ ಇದು ಕಂಪ್ಯೂಟರ್ ರೀಸ್ಟಾರ್ಟ್ ಮಾಡಿದ್ದಾಗ ನಿನ್ನೆ ಹಳೆ ಬ್ರೌಸರ್ ಟ್ಯಾಬ್ಗಳನ್ನ ಹಾಗೆ ಬಿಟ್ಟಂತೆ ಅನ್ಸುತ್ತೆ. ಹಾ, ತುಂಬಾ ಆಪ್ಟ್ ಆದ ಹೋಲಿಕೆ ಇದು. ಅಂದ್ರೆ ಸಿಸ್ಟಮ್ ಹೊಸದಾಗಿ ಫ್ರೆಶ್ ಆಗಿರುತ್ತೆ, ಆದ್ರೆ ಎದ್ದ ತಕ್ಷಣ ನಿನ್ನೆಯ ಹಳೆ ಟ್ಯಾಬ್ಗಳನ್ನ ಅಂದ್ರೆ ಸಮಸ್ಯೆಗಳನ್ನ ಒಟ್ಟಿಗೆ ಓಪನ್ ಮಾಡಿ ಇಡೀ ಮೈಂಡ್ ಅನ್ನ ಶುರುವಿನಲ್ಲೇ ಹ್ಯಾಂಗ್ ಆಗುವಂತೆ ಮಾಡ್ತೀವಿ. ಕರೆಕ್ಟ್, ಹ್ಯಾಂಗ್ ಆಗುತ್ತೆ. ಹಾಗಾದ್ರೆ ಈ ಥೀಟಾ ಸ್ಥಿತಿಯಲ್ಲಿ ಮೆದುಳು ಸ್ಪಂಜಿನಂತೆ ಇರುವಾಗ ಆ ಬ್ರೌಸರ್ ಟ್ಯಾಬ್ಗಳನ್ನ ಮುಚ್ಚಿ ಹೊಸದಾಗಿ ಮೆದುಳನ್ನ ಪ್ರೋಗ್ರಾಮ್ ಮಾಡೋದು ಹೇಗೆ? ಇಲ್ಲೊಂದು ಅತ್ಯಂತ ಕುತೂಹಲಕಾರಿ ಸೈಂಟಿಫಿಕ್ ವಿಚಾರ ಇದೆ. ನಮ್ಮ ಬೆಳಗಿನ ಈ ಉದ್ದೇಶಪೂರ್ವಕ ಅಭ್ಯಾಸಗಳು ಕೇವಲ ಒಂದು ದಿನವನ್ನ ಮಾತ್ರ ಶುರು ಮಾಡೋದಿಲ್ಲ. ಮತ್ತೆ ಅವು ನಮ್ಮ ಮೆದುಳಿನಲ್ಲಿ ಹೊಸ ನರಗರ ಸಂಪರ್ಕಗಳನ್ನ ಅಂದ್ರೆ ಹೊಸ ಕನೆಕ್ಷನ್ಸ್ ಸೃಷ್ಟಿಸ್ತವೆ. ವಿಜ್ಞಾನದಲ್ಲಿ ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ನ್ಯೂರೋಪ್ಲಾಸ್ಟಿಸಿಟಿ. ಹೌದು. ಇದನ್ನ ಕಾಡಿನಲ್ಲಿ ನಡೆಯುವ ಹೊಸ ಹಾದಿಗೆ ಹೋಲಿಸಬಹುದು. ಮೊದಲ ಬಾರಿ ನಡೆದಾಗ ಕಷ್ಟ ಆಗತ್ತೆ, ಆದರೆ ಪ್ರತಿದಿನ ಅದೇ ದಾರಿಯಲ್ಲಿ ನಡೆದಾಗ ಅದೊಂದು ಸ್ಪಷ್ಟವಾದ ರಸ್ತೆ ಆಗತ್ತೆ. ರೈಟ್. ಅಂದ್ರೆ ಪ್ರತಿದಿನ ಬೆಳಗ್ಗೆ ನಾವು ಮಾಡೋ ಸಣ್ಣ ಸಣ್ಣ ರಿಪೀಟೆಡ್ ಅಭ್ಯಾಸಗಳು ನಮ್ಮ ಮೆದುಳಿನ ರಚನೆಯನ್ನೇ ನಿಧಾನವಾಗಿ ಮತ್ತು ಶಾಶ್ವತವಾಗಿ ಬದಲಾಯಿಸುತ್ತವೆ ಅಂತಾಯ್ತು. ಖಂಡಿತವಾಗಿಯೂ. ಅಂದ್ರೆ ಆ ಸ್ಪಂಜಿನಂತಹ ಮೆದುಳಿಗೆ ಯಾವ ಆಹಾರ ಅಥವಾ ಮಾಹಿತಿ ನೀಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಮ್ ಕೈಲೇ ಇದೆ. ಇಲ್ಲಿಂದಲೇ ಆ ಪ್ರಸಿದ್ಧ ಸೇವರ್ಸ್ ತಂತ್ರದ ಪ್ರಾಮುಖ್ಯತೆ ಶುರುವಾಗುತ್ತೆ. ಹೌದು, ದಿ ಮಿರಾಕಲ್ ಮಾರ್ನಿಂಗ್ನ ಹಾರ್ಟ್ ಇದು. ಈ 6 ಅಭ್ಯಾಸಗಳನ್ನ ಕೇವಲ ಯಾಂತ್ರಿಕವಾಗಿ ಮಾಡದೆ ಅವುಗಳ ಹಿಂದಿನ ಉದ್ದೇಶವನ್ನ ಅರಿತುಕೊಳ್ಳೋದು ಮುಖ್ಯ. ಬೆಳಗಿನ ಮೊದಲ ಹಂತವಾಗಿ ನಾವು ನಮ್ಮ ಆಂತರಿಕ ಪ್ರಪಂಚವನ್ನ ಶಾಂತಗೊಳಿಸುವ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಅಂದ್ರೆ ಎಸ್ ಸ್ಟ್ಯಾಂಡ್ಸ್ ಫಾರ್ ಸೈಲೆನ್ಸ್. ಜಗತ್ತಿನ ಗದ್ದಲ ಶುರುವಾಗುವ ಮುನ್ನ ಬರುವ ಮೌನ. ಹೌದು, ಜಗತ್ತಿನ ಶಬ್ದಗಳನ್ನ ಎದುರಿಸುವ ಮುನ್ನ ನಮ್ಮೊಳಗಿನ ಶಬ್ದಗಳನ್ನ ಅಡಗಿಸುವ ಪ್ರಕ್ರಿಯೆ ಇದು. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಗಮನವನ್ನ ಬೇರೆಡೆ ಸೆಳೆಯಲು ನೂರಾರು ವಿಷಯಗಳಿರ್ತವೆ. ನೋಟಿಫಿಕೇಶನ್ಗಳು, ಜವಾಬ್ದಾರಿಗಳು, ನಿರೀಕ್ಷೆಗಳು, ಇವೆಲ್ಲವೂ ಮೆದುಳಿನ ಮೇಲೆ ಅಗಾಧವಾದ ಕಾಗ್ನಿಟಿವ್ ಲೋಡ್ ಅಥವಾ ಮೆಂಟಲ್ ಹೊರೆಯನ್ನ ಹಾಕ್ತವೆ. ಅದೆಲ್ಲ ಒಟ್ಟಿಗೆ ಬಂದಾಗ ಒಂಥರ ಓವರ್ವೆಲ್ಮಿಂಗ್ ಆಗುತ್ತೆ. ನಿಜ. ಆದರೆ ಒಂದೇ ಒಂದು ನಿಮಿಷದ ಆಳವಾದ ಉಸಿರಾಟ ಅಥವಾ ಮೌನ ಧ್ಯಾನ ನಮ್ಮ ನರಮಂಡಲವನ್ನ ಪ್ಯಾರಾಸಿಂಪಥೆಟಿಕ್ ಸ್ಥಿತಿಗೆ ಅಂದ್ರೆ ಶಾಂತ ಸ್ಥಿತಿಗೆ ತರುತ್ತೆ. ಓ, ಪ್ಯಾರಾಸಿಂಪಥೆಟಿಕ್ ಸ್ಟೇಟ್. ಹೌದು. ಮೌನ ಅಂದ್ರೆ ಕೇವಲ ಶಬ್ದ ಇಲ್ಲದಿರೋದಲ್ಲ, ಅದು ಒಳಗಿನ ಗೊಂದಲಗಳನ್ನ ಅಳಿಸಿ ಹಾಕಿ ಆ ದಿನಕ್ಕೆ ಬೇಕಾದ ಭಾವನಾತ್ಮಕ ಅಡಿಪಾಯವನ್ನ ಹಾಕುವ ಟೂಲ್. ರೈಟ್. ಈ ಆಂತರಿಕ ಮೌನವನ್ನ ಸಾಧಿಸಿದ ನಂತರ ಬರೋ ಎರಡನೇ ಹಂತವೇ ಎ ಅಂದ್ರೆ ಅಫರ್ಮೇಷನ್ಸ್ ಅಥವಾ ದೃಢೀಕರಣಗಳು. ನಮ್ಮ ಆಂತರಿಕ ಧ್ವನಿಯನ್ನ ಸರಿಪಡಿಸ್ಕೊಳ್ಳೋದು. ನಮ್ಮ ಆಂತರಿಕ ಧ್ವನಿ ನಮ್ಮ ಸಾಮರ್ಥ್ಯವನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದು ಬಹಳ ಮುಖ್ಯ. ಆದ್ರೆ ಇಲ್ಲೊಂದು ನನಗೊಂದು ದೊಡ್ಡ ಡೌಟ್ ಇದೆ. ಕೇಳಿ. ಕನ್ನಡಿ ಮುಂದೆ ನಿಂತು ನಾನು ಅತ್ಯಂತ ಯಶಸ್ವಿ ವ್ಯಕ್ತಿ, ನಾನು ಶಿಸ್ತುಬದ್ಧನಾಗಿದ್ದೇನೆ ಅಂತ ಪದೇ ಪದೇ ಹೇಳ್ಕೊಳ್ಳೋದು ಲೈಕ್ ಒಂದ್ ರೀತಿ ಟಾಕ್ಸಿಕ್ ಪಾಸಿಟಿವಿಟಿ ಎನ್ಸೋದಿಲ್ವಾ? ಅರ್ಥ ಆಯ್ತು. ಅಂದ್ರೆ ನಾವಿಲ್ದದ್ದನ್ನ ಇದ್ದೇವೆ ಅಂತ ನಮ್ಮನ್ನೇ ನಾವು ಮರುಳು ಮಾಡ್ಕೊಂಡಂತೆ, ಸುಳ್ಳು ಹೇಳ್ಕೊಂಡಂತೆ ಆಗೋದಿಲ್ವಾ ಅಂತ. ಇದು ಮೇಲ್ನೋಟಕ್ಕೆ ಹಾಗೆ ಅನಿಸೋದು ಸಹಜ. ಆದ್ರೆ ನರವಿಜ್ಞಾನದ ದೃಷ್ಟಿಕೋನ ಸಂಪೂರ್ಣ ಡಿಫರೆಂಟ್ ಆಗಿದೆ. ಹೌದಾ? ಹೇಗೆ? ದೃಢೀಕರಣಗಳು ಕೇವಲ ಸುಳ್ಳು ಭರವಸೆಗಳಲ್ಲ ಅಥವಾ ಕುರುಡು ನಂಬಿಕೆ ಅಲ್ಲ. ನಮ್ಮ ಮೆದುಳಿನ ತಳಭಾಗದಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಥವಾ RAS ಎಂಬ ಒಂದು ನೆಟ್ವರ್ಕ್ ಇದೆ. ಓ, RAS. ಹೌದು. ಇದು ಮೆದುಳಿಗೆ ಬರೋ ಲಕ್ಷಾಂತರ ಮಾಹಿತಿಗಳಲ್ಲಿ ಯಾವುದನ್ನು ಒಳಗೆ ಬಿಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋ ಒಂದು ಫಿಲ್ಟರ್ ಇದ್ದಾಗೆ. ನಾವು ಉದ್ದೇಶಪೂರ್ವಕವಾಗಿ ಭಾವನೆಗಳೊಂದಿಗೆ ನಾನು ಕಷ್ಟಕರ ಸವಾಲುಗಳನ್ನ ಎದುರಿಸಬಲ್ಲೆ ಅಂತ ಹೇಳ್ಕೊಂಡಾಗ ಆ ಫಿಲ್ಟರ್ ಬದಲಾಗುತ್ತಾ?
ಎಕ್ಸಾಕ್ಟ್ಲಿ. ಮೆದುಳಿಗೆ ವಾಸ್ತವ ಮತ್ತು ಬಲವಾದ ಭಾವನೆಯಿಂದ ಕೂಡಿದ ಕಲ್ಪನೆಯ ನಡುವಿನ ವ್ಯತ್ಯಾಸ ತಿಳಿಯೋದಿಲ್ಲ. ವಾವ್, ಇದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್. ಹೌದು. ಹಾಗಾಗಿ ಅದು ಆ ಹೊಸ ನಂಬಿಕೆಗೆ ಪೂರಕವಾದ ಪುರಾವೆಗಳನ್ನ ರಿಯಾಲಿಟಿಯಲ್ಲಿ ಹುಡುಕೋಕೆ ಸ್ಟಾರ್ಟ್ ಮಾಡುತ್ತೆ. ಇದು ಸುಳ್ಳು ಹೇಳೋದಲ್ಲ, ಬದಲಾಗಿ ನಮ್ಮ ಗುರಿಯತ್ತ ಮೆದುಳಿನ ರಾಡಾರ್ ಅನ್ನ ರೀಡೈರೆಕ್ಟ್ ಮಾಡೋದು. ಇದು ನಿಜಕ್ಕೂ ಪ್ರಬಲವಾದ ಒಳನೋಟ. ಅಂದ್ರೆ ನಮ್ಮೊಳಗಿನ ಸಂಭಾಷಣೆಯ ಗುಣಮಟ್ಟವೇ ಹೊರ ಜಗತ್ತಿನಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದನ್ನ ತೀರ್ಮಾನಿಸುತ್ತೆ. ಕರೆಕ್ಟ್. ದೃಢೀಕರಣಗಳು ಕೇವಲ ಪದಗಳಾದ್ರೆ ಆ ಪದಗಳಿಗೆ ಒಂದು ಸ್ಪಷ್ಟ ದೃಶ್ಯದ ರೂಪ ಕೊಡೋ ಮುಂದಿನ ಹಂತವೇ ಅಂದ್ರೆ ದೃಶ್ಯೀಕರಣ, ವಿಜುವಲೈಸೇಷನ್. ಇದು ಸುಮ್ಮನೆ ಕೂತು ಭವಿಷ್ಯದ ಬಗ್ಗೆ ಹಗಲುಗನಸು ಕಾಣೋದರ ಬಗ್ಗೆ ಅಲ್ಲವೇ ಅಲ್ಲ ಅನ್ನೋದು ಮೂಲ ಪುಸ್ತಕದ ಸ್ಪಷ್ಟ ನಿಲುವು ಅಲ್ವಾ? ಹೌದು. ದೃಶ್ಯೀಕರಣ ಅಂದ್ರೆ ಕೇವಲ ಆ ಫಿನಿಶ್ ಲೈನ್ ಅನ್ನ ನೋಡಿ ಸಂಭ್ರಮಿಸೋದಲ್ಲ. ಅದು ಭವಿಷ್ಯದ ಯಶಸ್ಸಿನ ಭಾವನೆಗಳನ್ನ ಈಗ್ಲೇ ಈ ಕ್ಷಣದಲ್ಲೇ ನರಮಂಡಲದಲ್ಲಿ ಅನುಭವಿಸೋದು. ಅಂದ್ರೆ ಆ ಪ್ರಾಸೆಸ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಹೌದು. ನಮ್ಮ ಗುರಿಯನ್ನ ಮುಟ್ಟೋ ಹಾದಿಯಲ್ಲಿ ನಾವು ಚಾಲೆಂಜಸ್ ಹೇಗೆ ಎದುರಿಸ್ತೀವಿ, ಕಷ್ಟ ಬಂದಾಗ ಹೇಗೆ ಶಾಂತವಾಗಿರ್ತೀವಿ ಅನ್ನೋದರ ಪೂರ್ವಾಭ್ಯಾಸ ಅಥವಾ ಮೆಂಟಲ್ ರಿಹರ್ಸಲ್ ಮಾಡೋದು. ರೈಟ್. ಹೆಚ್ಚಿನವರು ತಮಗೆ ಅರಿವಿಲ್ಲದೆಯೇ ಕೆಟ್ಟದೇನಾಗ್ಬೋದು ಅಂತ ದೃಶ್ಯೀಕರಿಸಿಕೊಂಡು ಭಯಪಡ್ತಾರೆ. ನಾಳೆಯ ಮೀಟಿಂಗ್ ಹಾಳಾದ್ರೆ ಅಥವಾ ಈ ಕೆಲಸ ಕೈಗೂಡದಿದ್ರೆ ಹೇಗೆ ಅಂತ ನೆಗೆಟಿವ್ ಆಗಿ ಕಲ್ಪಿಸ್ಕೊಳ್ತಾರೆ. ಹೌದು, ಆಂಗ್ಸೈಟಿ ಅನ್ನೋದೇ ಅದು ಅಲ್ವಾ? ಕರೆಕ್ಟ್. ಆ ಭಯದ ಬದಲು ಮೆದುಳಿಗೆ ನಾವು ಏನನ್ನ ಸಾಧಿಸಬೇಕು ಅನ್ನೋ ಸ್ಪಷ್ಟ ನಕ್ಷೆಯನ್ನ, ಮ್ಯಾಪ್ ಅನ್ನ ನೀಡೋದೇ ಈ ದೃಶ್ಯೀಕರಣ ಪ್ರಕ್ರಿಯೆ. ಮನಸ್ಸು ಶಾಂತವಾಗಿ, ಆಂತರಿಕ ಧ್ವನಿ ಬಲವಾಗಿ, ಗುರಿಗಳ ಕಡೆಗೆ ಸ್ಪಷ್ಟ ದೃಷ್ಟಿ ನೆಟ್ಟ ನಂತರ ಮಾನಸಿಕ ಅಡಿಪಾಯ ರೆಡಿಯಾಗುತ್ತೆ. ಇಲ್ಲಿಂದ ಮುಂದಿನ ಹಂತ ಆ ಗುರಿಗಳನ್ನ ತಲುಪಲು ದೇಹ ಮತ್ತು ಮೆದುಳಿಗೆ ಚಾಲನೆ ನೀಡುವ ಭೌತಿಕ ಹಂತ. ಅದೇ ಎಕ್ಸರ್ಸೈಸ್ ಅಥವಾ ವ್ಯಾಯಾಮ. ಬೆಳಗ್ಗೆ ವ್ಯಾಯಾಮ ಅಂದ್ರೆ ಯಾರಿಗಾದ್ರೂ 1 ಗಂಟೆ ಜಿಮ್ನಲ್ಲಿ ಬೆವರು ಸೂರಿಸೋ, ಮೈಕೈ ನೋವು ಮಾಡ್ಕೊಳ್ಳೋ ದೃಷ್ಟಿ ಕಣ್ಮುಂದೆ ಬರುತ್ತೆ. ಆದ್ರೆ ಇಲ್ಲಿ ಉದ್ದೇಶಿಸಿರೋದು ಅದನ್ನಲ್ವಾ ಅಲ್ವಾ? ಖಂಡಿತ ಅಲ್ಲ. ಇದೊಂದು ದೊಡ್ಡ ತಪ್ಪು ಕಲ್ಪನೆ. ಬೆಳಗಿನ ವ್ಯಾಯಾಮ ಅನ್ನೋದು ತೂಕ ಇಳಿಸುವ ಜಿಮ್ ಕಸರತ್ತಾಗಿರಬೇಕಾಗಿಲ್ಲ. ಮತ್ತೇನ್ ಮಾಡ್ಬೇಕು? ಕೇವಲ 5 ನಿಮಿಷಗಳ ಕಾಲ ಮೈಮುರಿದು ಎದ್ದು ಹೃದಯದ ಬಡಿತವನ್ನ ಸ್ವಲ್ಪ ಹೆಚ್ಚಿಸುವ ಚಲನೆ ಮಾಡಿದ್ರೆ ಸಾಕು. ವಿಕಾಸವಾದದ ದೃಷ್ಟಿಯಿಂದ, ಅಂದ್ರೆ ಎವಲ್ಯೂಷನರಿ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ, ಆದಿಮಾನವರು ಬೆಳಗ್ಗೆ ಎದ್ದು ಆಹಾರಕ್ಕಾಗಿ ಹೊಸ ಜಾಗಗಳಿಗಾಗಿ ಅಡ್ಡಾಡಬೇಕಿತ್ತು. ಹಾಗಾಗಿ ನಾವು ಮೈಕೈ ಆಡಿಸಿದಾಗ ನಮ್ಮ ಮೆದುಳು, ಓ, ನಾನು ಹೊಸ ಪರಿಸರವನ್ನ ಎದುರಿಸ್ತಿದ್ದೀನಿ, ನನಗೆ ಹೆಚ್ಚು ಗ್ರಹಣ ಶಕ್ತಿ ಬೇಕು ಅಂತ ಅರ್ಥೈಸ್ಕೊಳ್ಳುತ್ತೆ. ಓ, ಆಕ್ಟಿವೇಟ್ ಆಗುತ್ತೆ. ಹೌದು. ತಕ್ಷಣವೇ ಮೆದುಳಿನಲ್ಲಿ BDNF ಅಂದ್ರೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್ ಅನ್ನೋ ಪ್ರೋಟೀನ್ ಬಿಡುಗಡೆ ಆಗುತ್ತೆ. BDNF. ಓಕೆ. ಇದೊಂದು ರೀತಿಯ ಮೆದುಳಿನ ನೈಸರ್ಗಿಕ ರಸಗೊಬ್ಬರ. ಇದು ಹೊಸ ನರಕೋಶಗಳನ್ನ ಬೆಳೆಸಲು ಮತ್ತು ಹಳೆಯ ಕೋಶಗಳ ನಡುವಿನ ಕನೆಕ್ಷನ್ ಅನ್ನ ಫಾಸ್ಟ್ ಮಾಡಲು ಸಹಾಯ ಮಾಡುತ್ತೆ. ವಾವ್. ಇದರಿಂದ ನಾವು ಇಡೀ ದಿನ ಮಾನಸಿಕವಾಗಿ ಅತ್ಯಂತ ಚುರುಕಾಗಿರ್ತೀವಿ. ಜೊತೆಗೆ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡೋದು ಒಂದು ರೀತಿಯ ಸೈಕಲಾಜಿಕಲ್ ವಿನ್, ಅಂದ್ರೆ ಮನೋವೈಜ್ಞಾನಿಕ ವಿಜಯ ಕೂಡ ಹೌದು ಅನ್ಸುತ್ತೆ. ಅದು ನಾನು ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ವ್ಯಕ್ತಿ ಅನ್ನೋ ಹೊಸ ಐಡೆಂಟಿಟಿಯನ್ನ ಸೃಷ್ಟಿಸುತ್ತೆ. ಖಂಡಿತ. ಇನ್ನು ಜ್ಞಾನಾರ್ಜನೆ ಮತ್ತು ಬೌದ್ಧಿಕ ಬೆಳವಣಿಗೆಯ ಕಡೆಗೆ ಬಂದ್ರೆ R ಮತ್ತು S ಅಂದ್ರೆ ರೀಡಿಂಗ್ ಮತ್ತು ಸ್ಕ್ರೈಬಿಂಗ್, ಓದುವಿಕೆ ಮತ್ತು ಬರೆಯುವಿಕೆ ದಿನಚರ್ಯೆಯ ಬಹು ಮುಖ್ಯ ಭಾಗ ಆಗ್ತವೆ. ಹೌದು. ದಿನಕ್ಕೆ ಕೇವಲ 2 ಪುಟಗಳನ್ನಾದ್ರೂ ಹೊಸ ವಿಚಾರಗಳನ್ನ ಓದೋದು ನಿರಂತರ ಕಲಿಕೆಯ ಸಂಕೇತ. ರಾತ್ರಿ ಮಲಗುವ ಮುನ್ನ ಓದೋದು ನಿದ್ರೆಗೆ ಸಹಾಯ ಮಾಡಿದ್ರೆ, ಬೆಳಗ್ಗೆ ಹೇಳುತ್ತಲೇ ಓದೋದು ಇಡೀ ದಿನ ನಾವು ಜಗತ್ತನ್ನ ನೋಡೋ ದೃಷ್ಟಿಕೋನವನ್ನ ವಿಸ್ತರಿಸುತ್ತೆ. ಆ ಹೊಸ ದೃಷ್ಟಿಕೋನಗಳನ್ನ ನಮ್ಮದಾಗಿಸ್ಕೊಳ್ಳೋ ಜೊತೆಗೆ ನಮ್ಮೊಳಗಿನ ಗೊಂದಲಗಳನ್ನ ನಿವಾರಿಸಿಕೊಳ್ಳಲು ಆ ಸ್ಕ್ರೈಬಿಂಗ್ ಅಂದ್ರೆ ಜರ್ನಲಿಂಗ್ ಸಹಾಯ ಮಾಡುತ್ತೆ. ನಮ್ಮ ಮೆದುಳಿನ ವರ್ಕಿಂಗ್ ಮೆಮೊರಿಗೆ ಒಂದು ಲಿಮಿಟ್ ಇದೆ. ಒಂದೇ ಬಾರಿಗೆ 10 ಆಲೋಚನೆಗಳು, ಆತಂಕಗಳು, ಮಾಡಬೇಕಾದ ಕೆಲಸಗಳ ಲಿಸ್ಟು ತಲೆಯಲ್ಲಿ ಓಡ್ತಾ ಇದ್ರೆ ಮೆದುಳು ಸುಸ್ತಾಗತ್ತೆ. ಹೌದು, ಕನ್ಫ್ಯೂಷನ್ ಶುರು ಆಗುತ್ತೆ. ಅವೆಲ್ಲವನ್ನೂ ನಿಧಾನವಾಗಿ ಕಾಗದದ ಮೇಲೆ ಇಳಿಸಿದಾಗ ಮೆದುಳಿನ ಮೇಲಿನ ಆ ಭಾರ ಕಡಿಮೆ ಆಗುತ್ತೆ. ಇದೊಂದು ರೀತಿಯ ಇಮೋಷನಲ್ ಹೀಲಿಂಗ್ ಮತ್ತು ಮಾನಸಿಕ ಸ್ಪಷ್ಟತೆಗೆ ದಾರಿ ಮಾಡಿಕೊಡೋ ಬೆಸ್ಟ್ ಮಾರ್ಗ. ಈ ಹಂತದಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆ ನಿಜಕ್ಕೂ ರೋಚಕವಾದ ತಿರುವನ್ನ ಪಡ್ಕೊಳ್ಳುತ್ತೆ. ಆ ಓದುವಿಕೆ ಮತ್ತು ಬರೆಯುವಿಕೆ ನಡುವಿನ ಸಂಬಂಧವನ್ನ ಗಮನಿಸಿದಾಗ ನನಗೊಂದು ಅದ್ಭುತವಾದ ಉಪಮೆ ಹೊಳಿತಾವೆ. ಹೇಳಿ. ಇವೆರಡನ್ನೂ ಒಟ್ಟಿಗೆ ನೋಡೋದಾದ್ರೆ, ಓದುವುದು ಮೆದುಳಿಗೆ ಜ್ಞಾನವನ್ನ ಉಸಿರಾಡದಂತೆ, ಅಂದ್ರೆ ಬ್ರೀದಿಂಗ್ ಇನ್, ಮತ್ತು ಬರೆಯುವುದು ಆ ಮೆದುಳಿನೊಳಗಿನ ಗೊಂದಲಗಳನ್ನ, ಆತಂಕಗಳನ್ನ ಉಸಿರು ಮೂಲಕ ಹೊರಹಾಕದಂತೆ,
ಅಂದ್ರೆ ಬ್ರೀದಿಂಗ್ ಔಟ್ ಅಲ್ವಾ, ಇದು ಮೆದುಳಿನ ಉಸಿರಾಟದ ಪ್ರಕ್ರಿಯೆ ಅನ್ಬೋದು. ವಾವ್, ಆ ಉಪಮೆ ಈ ಎರಡೂ ಪ್ರಕ್ರಿಯೆಗಳ ಸಾರಾಂಶವನ್ನ ಅತ್ಯಂತ ಕರಾರುವಾಗಿ ಕಟ್ಟಿಕೊಡುತ್ತೆ. ಥ್ಯಾಂಕ್ಸ್. ಓದುವಿಕೆ ನಮ್ಮ ಮೆದುಳನ್ನ ಹೊಸ ವಿಚಾರಗಳಿಂದ ಸ್ಫೂರ್ತಿಯಿಂದ ತುಂಬಿದ್ರೆ, ಬರೆಯುವಿಕೆ ಆ ವಿಚಾರಗಳನ್ನ, ನಮ್ಮ ಭಾವನೆಗಳನ್ನ ಆರ್ಗನೈಸ್ ಮಾಡುತ್ತೆ. ನಮ್ಮ ಆಲೋಚನೆಗಳಿಗೆ ಕನ್ನಡಿ ಹಿಡಿಯುವ ಕೆಲಸವನ್ನ ಜರ್ನಲಿಂಗ್ ಮಾಡುತ್ತೆ. ರೈಟ್. ನಾವು ಸುಮ್ಮನೆ ರಿಯಾಕ್ಟ್ ಮಾಡೋ ಬದಲು ರೆಸ್ಪಾಂಡ್ ಮಾಡೋ ವ್ಯಕ್ತಿಗಳಾಗಿ ಬದಲಾಗಲು ಇದು ಸಹಾಯ ಮಾಡುತ್ತೆ. ಮೌನ, ದೃಢೀಕರಣ, ದೃಶ್ಯೀಕರಣ, ವ್ಯಾಯಾಮ, ಓದುವಿಕೆ ಮತ್ತು ಬರೆಯುವಿಕೆ, ಈ 6 ಹಂತಗಳ ವಿಶ್ಲೇಷಣೆ ಕೇಳಲು ಬಹಳ ಅದ್ಭುತವಾಗಿದೆ. ಇದು ಲೈಕ್ ಮನಸ್ಸು ಮತ್ತು ದೇಹದ ಸಂಪೂರ್ಣ ಪ್ಯಾಕೇಜ್ ಇದ್ದಂತೆ. ಖಂಡಿತ. ಆದ್ರೆ ವಾಸ್ತವದ ನೆಲೆಗಟ್ಟಿನಲ್ಲಿ ನಿಂತು ಯೋಚಿಸಿದಾಗ ಇವೆಲ್ಲವನ್ನೂ ಮಾಡಲು ಬೆಳಗ್ಗೆ ಅಷ್ಟು ಸಮಯವನ್ನ ಹೊಂದಿಸೋದು ಹೇಗೆ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿರುತ್ತೆ. ಇದು ಕಾಮನ್ ಪ್ರಶ್ನೆ. ಸಮಯವೇ ಇಲ್ಲದ ಉದ್ಯೋಗಿಗಳು ಅಥವಾ ಬೆಳಗ್ಗೆ ಎದ್ದ ಕೂಡ್ಲೇ ಮಕ್ಕಳನ್ನ ಶಾಲೆಗೆ ಕಳಿಸೋ ಗಡಿಬಿಡಿಯಲ್ಲಿರೋ ಪೇರೆಂಟ್ಸ್ ಪ್ರತಿದಿನ ಬೆಳಿಗ್ಗೆ ಈ 6 ಅಭ್ಯಾಸಗಳನ್ನ ಫಾಲೋ ಮಾಡೋಕೆ ಸಾಧ್ಯನಾ? ಇದಕ್ಕಾಗಿ ಪ್ರತಿದಿನ 1 ಗಂಟೆ ಬೇಗ ಏಳಲೇಬೇಕಾ? ಒಟ್ಟಾರೆಯಾಗಿ ಈ ಎಲ್ಲಾ ವೈಜ್ಞಾನಿಕ ಸತ್ಯಗಳನ್ನ ಲೈಫ್ನಲ್ಲಿ ಅಪ್ಲೈ ಮಾಡೋದು ಹೇಗೆ? ಇದನ್ನೊಂದು ವಿಶಾಲವಾದ ಚೌಕಟ್ಟಿನಲ್ಲಿಟ್ಟು ನೋಡಿದಾಗ ಈ ಅಭ್ಯಾಸಗಳು ಕೇವಲ ಗಡಿಯಾರದ ಮುಳ್ಳಿನೊಂದಿಗೆ ಮಾಡೋ ಹೋರಾಟ ಅಲ್ಲ ಅನ್ನೋದು ಅರಿವಾಗುತ್ತೆ. ಓಕೆ. ದಿ ಮಿರಾಕಲ್ ಮಾರ್ನಿಂಗ್ ಅನ್ನೋದು ಕಟ್ಟುನಿಟ್ಟಿನ ಹಿಂಸೆ ಎನಿಸುವ ರೂಲ್ಸ್ ಅಲ್ಲ, ಬದಲಾಗಿ ನಮ್ಮ ಲೈಫ್ ಸ್ಟೈಲ್ಗೆ ತಕ್ಕಂತೆ ಬದಲಾಯಿಸಿಕೊಳ್ಳಬಹುದಾದ ಒಂದು ಫ್ಲೆಕ್ಸಿಬಲ್ ಬ್ಲೂ ಪ್ರಿಂಟ್. ಅಂದ್ರೆ 1 ಗಂಟೆ ಬೇಕಾಗಿಲ್ಲ. ಇಲ್ಲ, 1 ಗಂಟೆಯ ಸಮಯ ಇಲ್ಲದಿದ್ದರೆ ಕೇವಲ 6 ನಿಮಿಷಗಳಲ್ಲಿಯೂ ಇದನ್ನ ಮುಗಿಸಬಹುದು. ಕೇವಲ 6 ನಿಮಿಷ? ಅದು ಹೇಗೆ ಸಾಧ್ಯ? ಪ್ರತಿಯೊಂದು ಅಭ್ಯಾಸಕ್ಕೂ ಕೇವಲ 1 ನಿಮಿಷ ಮೀಸಲಿಟ್ರೂ ಸಾಕು. ಓ, ಅರ್ಥ ಆಯ್ತು. 1 ನಿಮಿಷ ಕಣ್ಮುಚ್ಚಿ ಮೌನವಾಗಿರೋದು, 1 ನಿಮಿಷ ನಮ್ಮ ಗುರಿಗಳ ದೃಢೀಕರಣ, 1 ನಿಮಿಷ ಆ ದಿನದ ಯಶಸ್ಸಿನ ದೃಶ್ಯೀಕರಣ, 1 ನಿಮಿಷ ಲಘುವಾಗಿ ಮೈಮುರಿಯೋದು, 1 ನಿಮಿಷ ಯಾವುದಾದ್ರೂ ಸ್ಫೂರ್ತಿದಾಯಕ ಪುಸ್ತಕದ ಒಂದು ಪುಟ ಓದೋದು ಮತ್ತು 1 ನಿಮಿಷದಲ್ಲಿ ಆ ದಿನದ 3 ಮುಖ್ಯ ಗುರಿಗಳನ್ನ ಬರೆಯೋದು. ವಾವ್, ಇದು ತುಂಬಾ ಪ್ರಾಕ್ಟಿಕಲ್ ಆಗಿದೆ. ಹೌದು, ಈ ಕೇವಲ 6 ನಿಮಿಷಗಳು ಇಡೀ ದಿನದ ಮಾನಸಿಕ ಸ್ಥಿತಿಯನ್ನ ಆಟೋಪೈಲಟ್ ಮೋಡ್ನಿಂದ ಉದ್ದೇಶಪೂರ್ವಕ ಸ್ಥಿತಿಗೆ ತರಲು ಸಾಕಾಗತ್ತೆ. ಮತ್ತು ಆ ಮೊದಲ ಹೆಜ್ಜೆ ಇಡಲು, ಅಂದ್ರೆ ಆ ಸ್ನೂಸ್ ಬಟನ್ನ ಆಮಿಷದಿಂದ ತಪ್ಪಿಸಿಕೊಳ್ಳಲು ಅಲಾರಾಮ್ ಅನ್ನ ಮಂಚದಿಂದ ದೂರ ಕೋಣೆಯ ಇನ್ನೊಂದು ತುದಿಯಲ್ಲಿ ಇಡೋದು ಒಂದು ಸಣ್ಣ ಆದ್ರೆ ಅತ್ಯಂತ ಎಫೆಕ್ಟಿವ್ ಆದ ಭೌತಿಕ ತಂತ್ರ ಅಲ್ವಾ? ಹೌದು, ಇದು ಬಹಳ ಮುಖ್ಯ. ಅಲಾರಾಂ ಆಫ್ ಮಾಡಲು ಹಾಸಿಗೆಯಿಂದ ಭೌತಿಕವಾಗಿ ಎದ್ದು ನಡೆಯಲೇಬೇಕಾಗತ್ತೆ. ಹಾಗೆ ನಡೆದು ಹೋಗುವ ಆ ಕೆಲವು ಸೆಕೆಂಡುಗಳಲ್ಲಿ ನಿದ್ರೆಯ ಮಂಪರು ಅರ್ಧದಷ್ಟು ಮಾಯವಾಗುತ್ತೆ. ಜೊತೆಗೆ ಎದ್ದ ಕೂಡ್ಲೇ ಒಂದು ದೊಡ್ಡ ಲೋಟ ನೀರು ಕುಡಿಯೋದು ದೇಹವನ್ನ ಆ ನಿದ್ರೆಯ ಆಲಸ್ಯದಿಂದ ಹೊರತರುತ್ತೆ ಅಲ್ವಾ? ಕರೆಕ್ಟ್. ರಾತ್ರಿ ಇಡೀ ಡಿಹೈಡ್ರೇಟ್ ಆಗಿರೋ ಮೆದುಳಿಗೆ ನೀರು ಸಿಕ್ಕಾಗ ಅದು ತಕ್ಷಣವೇ ಎಚ್ಚೆತ್ತುಕೊಳ್ಳುತ್ತೆ. ರೈಟ್. ವಿಜ್ಞಾನದ ಪ್ರಕಾರ ಹೊಸ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಲು ಹ್ಯಾಬಿಟ್ ಸ್ಟ್ಯಾಕಿಂಗ್ ಎಂಬ ತಂತ್ರವನ್ನ ಬಳಸಲಾಗುತ್ತೆ. ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂದ್ರೆ? ನಮ್ಮ ಮೆದುಳಿನ ತಳಭಾಗದಲ್ಲಿರೋ ಬ್ಯಾಸಲ್ ಗ್ಯಾಂಗ್ಲಿಯಾ ಎನ್ನೋ ಭಾಗ ಅಭ್ಯಾಸಗಳನ್ನ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಕಷ್ಟಕರವಾದ ಹೊಸ ಅಭ್ಯಾಸಗಳಿಗಿಂತ ಈಗಾಗಲೇ ಇರೋ ಅಭ್ಯಾಸದ ಜೊತೆಗೆ ಹೊಸತನ ಸೇರಿಸೋದು ಸುಲಭ. ಓ, ಲೈಕ್ ಒಂದು ಸರಪಳಿ ಥರ. ಎಕ್ಸಾಕ್ಟ್ಲಿ. ಅಂದ್ರೆ ಒಂದು ಅಭ್ಯಾಸಕ್ಕೆ ಇನ್ನೊಂದು ಅಭ್ಯಾಸವನ್ನ ಲಿಂಕ್ ಮಾಡೋದು. ಅಲಾರಾಮ್ ಆಫ್ ಮಾಡಲು ಎದ್ದು ನಡೆದ ತಕ್ಷಣ ನೀರು ಕುಡಿಯೋದು, ನೀರು ಕುಡಿದ ತಕ್ಷಣ ಅದೇ ಜಾಗದಲ್ಲಿ 1 ನಿಮಿಷ ಮೌನವಾಗಿ ಕೂರೋದು. ಹೀಗೆ ಒಂದರ ಹಿಂದೊಂದು ಅಭ್ಯಾಸಗಳು ಬೆಸೆದುಕೊಳ್ತವೆ. ಇದು ತುಂಬಾ ಸ್ಮಾರ್ಟ್ ಐಡಿಯಾ. ಮತ್ತು ಮರೆಯಬಾರದ ಇನ್ನೊಂದು ಬಹುಮುಖ್ಯ ವಿಷಯ ಏನಂದ್ರೆ, ಉತ್ತಮ ಮುಂಜಾನೆ ಶುರುವಾಗೋದು ಹಿಂದಿನ ರಾತ್ರಿಯಿಂದಲೇ. ಅಂದ್ರೆ ನೈಟ್ ಟೈಮ್ ರೂಟೀನ್. ಹೌದು. ಮಲಗುವ ಮುನ್ನ ಸ್ಕ್ರೀನ್ಗಳಿಂದ, ಮೊಬೈಲ್ನಿಂದ ದೂರವಿರೋ ಅಭ್ಯಾಸಗಳು ಮುಂಜಾನೆಯ ಯಶಸ್ಸಿನಲ್ಲಿ ಅಷ್ಟೇ ದೊಡ್ಡ ಪಾತ್ರ ವಹಿಸುತ್ತವೆ. ರಾತ್ರಿಯ ನಿದ್ರೆ ಶಾಂತವಾಗಿದ್ರೆ ಮಾತ್ರ ಮುಂಜಾನೆ ಅದ್ಭುತವಾಗಿರುತ್ತೆ. ಡೆಫಿನೆಟ್ಲಿ. ಅಂದ್ರೆ ಈ ಸಂಪೂರ್ಣ ಪ್ರಕ್ರಿಯೆಯ ಸಾರಾಂಶವನ್ನ ನೋಡೋದಾದ್ರೆ ಇದು ಕೇವಲ ಆ ಬೆಳಗ್ಗೆ ಬೇಗ ಏಳುವವರ ಅಂದ್ರೆ ಮಾರ್ನಿಂಗ್ ಪರ್ಸನ್ ಬಗ್ಗೆ ಮಾತಾಡೋ ವಿಚಾರ ಅಲ್ಲ. ಖಂಡಿತ ಅಲ್ಲ. ಇದು ಆಟೋಪೈಲಟ್ ಮೋಡ್ನಲ್ಲಿ ಯಾವುದೇ ಗುರಿ ಇಲ್ಲದೆ ಲೈಫ್ ಲೀಡ್ ಮಾಡೋದ್ರಿಂದ ಹೊರಬಂದು ಉದ್ದೇಶಪೂರ್ವಕವಾಗಿ ಎಚ್ಚರದಿಂದ ದಿನವನ್ನ ಆರಂಭಿಸೋ ಬಗ್ಗೆ ಹೇಳ್ಕೊಡೋ ಒಂದು ಸೈನ್ಸ್ ಬೇಸ್ಡ್ ಗೈಡ್ ಇದ್ದ ಹಾಗೆ. ಹೌದು. ಪ್ರತಿದಿನ ಬೆಳಿಗ್ಗೆ ಎಚ್ಚರಗೊಳ್ಳೋದು, ನಮ್ಮ ಹಳೆಯ ಅಭ್ಯಾಸಗಳನ್ನೇ, ಅದೇ ಗಡಿಬಿಡಿಯನ್ನೇ ಮತ್ತೆ ರಿಪೀಟ್ ಮಾಡೋದೋ ಅಥವಾ ನಮ್ಮದೇ ಹೈಯರ್ ವರ್ಷನ್ ಅಂದ್ರೆ ಉನ್ನತ ಆವೃತ್ತಿಯನ್ನ ತಲುಪಲು ಒಂದು ಹೊಸ ಹೆಜ್ಜೆ ಇಡೋದು ಏನೋ ಆಯ್ಕೆಯನ್ನ ನಮ್ಮ ಮುಂದಿರುತ್ತೆ. ನಿಜ. ಈ ಸಣ್ಣ ಆದರೆ ಉದ್ದೇಶಪೂರ್ವಕ ಬದಲಾವಣೆಗಳು ನಿರಂತರವಾದಾಗ ಮುಂಜಾನೆಯು ಕೇವಲ ಒಂದು ದಿನಚರಿಯಾಗಿ
ಅಥವಾ ಬಲವಂತದ ರುಟೀನ್ ಆಗಿ ಉಳಿಯೋದಿಲ್ಲ. ಅದೊಂದು ಸುಂದರ ಲೈಫ್ ಸ್ಟೈಲ್ ಆಗಿ ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಬದಲಾಗುತ್ತೆ. ನಮ್ಮ ಒಳ ಪ್ರಪಂಚವನ್ನು ನಾವು ಶಾಂತಗೊಳಿಸಿದ್ರೆ, ನಮ್ಮ ಆಲೋಚನೆಗಳನ್ನು ನಾವು ಕಂಟ್ರೋಲ್ ಮಾಡಿದ್ರೆ, ರೈಟ್. ಹೊರಗಿನ ಜಗತ್ತು ಮತ್ತು ಅದರ ಸವಾಲುಗಳು ಎಷ್ಟೇ ದೊಡ್ಡದಾಗಿದ್ರೂ ಅವುಗಳನ್ನು ಎದುರಿಸೋ ಮಾನಸಿಕ ಸ್ಥೈರ್ಯ ತಾನಾಗಿಯೇ ಒಲಿಯುತ್ತೆ. ನಿಜಕ್ಕೂ ಆಳವಾದ ವಿಚಾರ. ಖಂಡಿತ. ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ವಿಚಾರವನ್ನ ಮೆಲ್ಕು ಹಾಕಬಹುದು. ರಾತ್ರಿಯ ನಿದ್ರೆಯು ಕೇವಲ ದೈಹಿಕ ವಿಶ್ರಾಂತಿಯಾದ್ರೆ, ಮುಂಜಾನೆಯ ಎಚ್ಚರವು ಅಕ್ಷರಶಃ ಒಂದು ಮಾನಸಿಕ ಪುನರ್ಜನ್ಮ ಇದ್ದಂತೆ. ವಾವ್, ಬಹಳ ಚೆನ್ನಾಗಿ ಹೇಳಿದ್ರಿ. ನಾವು ಕಣ್ಣ ತೆರೆದಾಗಲೆಲ್ಲ ಒಂದು ಹೊಸ ಖಾಲಿ ಪುಟ ತೆರೆದುಕೊಳ್ಳುತ್ತೆ. ಆ ಪುಟದಲ್ಲಿ ನಿನ್ನೆಯ ಹಳೆಯ ಕಥೆಯನ್ನೇ ಮತ್ತೆ ಕಾಪಿ ಪೇಸ್ಟ್ ಮಾಡ್ತೀವಾ ಅಥವಾ ಒಂದು ಹೊಸ ಅರ್ಥಪೂರ್ಣ ಅಧ್ಯಾಯವನ್ನು ಶುರು ಮಾಡ್ತೀವಾ ಅನ್ನೋ ಆಯ್ಕೆ ಆ ಬೆಳಗಿನ ಮೊದಲ ಕ್ಷಣಗಳಲ್ಲೇ ನಿರ್ಧಾರವಾಗುತ್ತೆ. ಯೋಚಿಸಿ.